ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ MS ಎಕ್ಸೆಲಲ್ಲಿ ಇಲ್ಲಿದೆಯಲ್ಲ ಇವಾಗ ರ್ಯಾಂಕು ಅದ್ರ ಗ್ರೇಡ್ ಏನು ಅಂತ ನಾವು ಒಂದೊಂದಕ್ಕೆ ಎಂಟ್ರಿ ಮಾಡೋ ಬದಲು ಒಂದು ಶಾರ್ಟ್ಕಟ್ ಕೀ ಯೂಸ್ ಮಾಡಿ ಒಂದೇ ಸರಿ ಅಪ್ಲೈ ಆಗೋ ಥರ ಮಾಡ್ಬೋದು. ಅದು ಹೇಗೆ ಅಂದರೆ ನೋಡಿ, ಇವಾಗ ರ್ಯಾಂಕ್ ಬಂದಿದೆ. ಇಲ್ಲಿ ನಮಗೆ ಗ್ರೇಡ್ ಬರಬೇಕು ಅಂದರೆ ಮೊದಲು ಈಕ್ವಲ್ಸ್ ಹಾಕ್ಕೊಂಡು ಚೂಸ್ ಅಂತ ಕೊಟ್ಟು ಬ್ರಾಕೆಟ್ ಓಪನ್ ಮಾಡಿ ಇಲ್ಲಿ ಇಂಡೆಕ್ಸ್ ನಂಬರ್ ಅಂದರೆ ಈ ರ್ಯಾಂಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಮ್ಮ ಕೊಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಗ್ರೇಡು ಹಾಕ್ತಾ ಹೋಗ್ತೀವಿ. ಹೇಗೆ ಅಂದರೆ ಡಬಲ್ ಇನ್ವರ್ಟೆಡ್ ಕಮ್ಮ ಕೊಟ್ಟು ಮೊದಲು ಎಕ್ಸಲೆಂಟು, ನೆಕ್ಸ್ಟು ಡಬಲ್ ಇನ್ವರ್ಟೆಡ್ ಕಮ್ಮ ಕ್ಲೋಸ್, ಮತ್ತು ಕಾಮ, ನೆಕ್ಸ್ಟ್ ಡಬಲ್ ಇನ್ವರ್ಟೆಡ್ ಕಮ್ಮ ಕೊಟ್ಟು ಗುಡ್, ನೆಕ್ಸ್ಟ್ ಡಬಲ್ ಇನ್ವರ್ಟೆಡ್ ಕಮ್ಮ ಕೊಟ್ಟು ನೆಕ್ಸ್ಟು ಕಾಮ, ನೆಕ್ಸ್ಟು ಮತ್ತೆ ಡಬಲ್ ಇನ್ವರ್ಟೆಡ್ ಕಮ್ಮ ಬ್ಯಾಡ್, ಕ್ಲೋಸ್ ದ ಡಬಲ್ ಇನ್ವರ್ಟೆಡ್ ಕಮ್ಮ, ನೆಕ್ಸ್ಟ್ ಕಾಮ ಕೊಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ನೋಡಿ ಎಕ್ಸಲೆಂಟ್ ಅಂತ ಬಂತು. ಈಗ ನಾವು ಡ್ರ್ಯಾಗ್ ಮಾಡಿದ್ರೆ ಅಥವಾ ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದೇ ಸರಿ ನಾವು ಗ್ರೇಡ್ನ ಪಡಿಬೋದು. ಇವಾಗ ಇದರಲ್ಲಿ ಒಂದು ಗುಡ್ ಅನ್ನೋದಕ್ಕೆ ಮಾತ್ರ ನನಗೆ ಕಲರ್ ಬರಬೇಕು ಅಂದರೆ ಹಾಗೇನು ಮಾಡ್ತೀವಿ ಅಂದರೆ ಈ ಕಾಲಮ್ನ ಫಸ್ಟು ಸೆಲೆಕ್ಟ್ ಮಾಡ್ತೀವಿ. ಅದಾದಮೇಲೆ Alt HLHE ಕೊಟ್ಟರೆ ಈ ಥರ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವ ಗ್ರೇಡಿಗೆ ಕಲರ್ ಕೊಡಬೇಕು, ಇವಾಗ ನಾನು ಗುಡ್ಡಿಗೆ ಕೊಡಬೇಕು. ಗುಡ್ ಅಂತ ಕೊಟ್ಟು ಇಲ್ಲಿದೆಯಲ್ಲ ಇಲ್ಲಿ ಯಾವ ಕಲರ್ ಕೊಡಬೇಕು ಅಂತ ಇರುತ್ತೆ, ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ನಾನು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ನೋಡಿ, ಗುಡ್ಡಿಗೆಲ್ಲ ಗ್ರೀನ್ ಕಲರ್ ಅಪ್ಲೈ ಆಗಿದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.